ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ಈ ಬಾರಿ SSLC ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆ ಉತ್ತಮ ಸಾಧನೆ ಮಾಡಿದೆ ಅಂತಾದರೂ ಅದರ ನಿರೀಕ್ಷೆ ಮಟ್ಟದಲ್ಲಿ ಸಾಧನೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಕಳೆದ ಬಾರಿ 34ನೇ ಸ್ಥಾನದಲ್ಲಿದ್ದಂತಹ ವಿಜಯಪುರ ಜಿಲ್ಲೆ ಈ ಬಾರಿ 22ನೇ ಸ್ಥಾನವನ್ನು ಪಡೆದುಕೊಂಡಿದ್ದು. ಜೊತೆಗೆ ರಾಜ್ಯದ 7 ಟಾಪರ್ಗಳ ಪೈಕಿ ವಿಜಯಪುರ ಜಿಲ್ಲೆಯವರು ಸಹಿತ ಇರುವಂಥದ್ದು. ಇದು ಒಂದು ಭಾಗ ಆದರೆ ಈ ಬಾರಿ ಶಿಕ್ಷಣ ಇಲಾಖೆ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿತ್ತು ಮತ್ತು ಒಂದು ಅಭಿಯಾನದ ರೀತಿ ಮಾಡಿಕೊಂಡು ಈ ಬಾರಿ ಪರೀಕ್ಷೆಯನ್ನು ಎದುರಿಸುತ್ತೆ. ಯಾಕಂದರೆ ಕಳೆದ ಬಾರಿ 34ನೇ ಸ್ಥಾನದ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರ ಸೇರಿದಂತೆ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸಿ ಇಲಾಖೆಗೆ ಒಂದು ಸರ್ಜರಿ ಮಾಡುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಈ ಬಾರಿ ಅದರ ಸ್ವಲ್ಪ ಪ್ರಮಾಣದಲ್ಲಿ ಅದರ ಪರಿಣಾಮ ಬೀರಿದೆ ವಿನ ಪೂರ್ಣ ಪ್ರಮಾಣದಲ್ಲಿ ಬೀರಿಲ್ಲ ಅಂತಲೇ ಹೇಳ್ಬೋದು. ಒಟ್ಟು 34ನೇ ಸ್ಥಾನದಿಂದ 22ನೇ ಸ್ಥಾನಕ್ಕೆ ಇಳಿದಿದೆ ಅಂತೇಳಿ ಒಂದು ಖುಷಿಯ ವಿಚಾರ ಅಂತಂದರೆ, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅಂದರೆ ನಾವು ಇಲ್ಲಿ ಜಿಲ್ಲೆಯಲ್ಲಿ ಹಾಕಿರೋ ಎಫರ್ಟ್ಗೂ ಅಲ್ಲಿ ಬಂದಿರೋದಕ್ಕೂ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಒಂದು 22 ಸ್ಥಾನಕ್ಕೆ ಬಂದಿರುವಂಥದ್ದು ಮುಂದೆ ಇನ್ನೂ ಟಾಪ್ 10ರಲ್ಲಿ ಬರುವಂಥ ಆಗಲಿ ಅಂತೇಳಿ ಒಂದು ಆಶೆಯನ್ನು ಜಿಲ್ಲೆಯ ಜನ ವ್ಯಕ್ತಪಡಿಸಿದ್ದಾರೆ. ಈ 22ನೇ ಸ್ಥಾನಕ್ಕೆ ಬರಬೇಕಾದ್ರೂ ಜಿಲ್ಲೆಯಲ್ಲಿ ಆಗಿರುವಂತಹ ಬದಲಾವಣೆಗಳು ಅಷ್ಟಿಷ್ಟಲ್ಲ. ಅದಕ್ಕೆ ಶಿಕ್ಷಣ ಇಲಾಖೆ ಬಹಳಷ್ಟು ಕೆಲಸವನ್ನು ಮಾಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮುದ್ದೇಬೇಳೆ ತಾಲೂಕು, ಸಿಂದಗಿ ತಾಲೂಕು, ಬಸವನ ಬಾಗೇವಾಡಿ, ಚಡಚನ ಸೇರಿದಂತೆ ಈ ಭಾಗದ ತಾಲೂಕುಗಳಲ್ಲಿ ಡಂಗೂರ ಸಾರವನ್ನು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಡಂಗೂರ ಸಾರವನ್ನು ಕೆಲಸವನ್ನು ಇಲಾಖೆ ಮಾಡಿರುವಂಥದ್ದು. ಯಾಕಂದರೆ ಜನರಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಮತ್ತು ಅವರಿಗೆ ಅಧ್ಯಯನಕ್ಕೂ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ವ್ಯವಸ್ಥೆಗಳನ್ನು ಅಲ್ಲಿ ಮಾಡ್ಕೊಂಡಿತ್ತು. ಜೊತೆಗೆ ಈ ಡಂಗೂರ ಸಾರೋದ್ರ ಜೊತೆಗೇ ಬೆಳಿಗ್ಗೆ 5 ಗಂಟೆಗೆ ವಿದ್ಯಾರ್ಥಿಗಳಿಗೆ ಕರೆಯನ್ನು ಮಾಡಿ ಅಧ್ಯಯನ ಮಾಡೋದಕ್ಕೆ ಅವರಿಗೆ ಪ್ರೇರೇಪಣೆ ಕೆಲಸವನ್ನು ಮಾಡ್ತಾಯಿತ್ತು. ಮತ್ತು ಭಾನುವಾರ ರಜೆ ಸಹಿತ ಹಲವು ಕಡೆ ಕ್ಯಾನ್ಸಲ್ಗಳನ್ನು ಮಾಡಲಾಗಿತ್ತು. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಕಾರ್ಯಾಚರಣೆಗಳ ಮೂಲಕ ಜನರಿಗೆ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಯಾರ ಮನೆಯಲ್ಲಿ SSLC ವಿದ್ಯಾರ್ಥಿಗಳಿದ್ದಾರೆ ಅವ್ರ ಮನೆಯಲ್ಲಿ ಟಿವಿಗಳನ್ನು ಆಫ್ ಮಾಡೋದು, ಮೊಬೈಲ್ಗಳನ್ನು ಬಂದ್ ಮಾಡೋದು, ಸೋಷಿಯಲ್ ಮೀಡಿಯಾ ಬಳಕೆ ಇಲ್ಲ, ಈ ರೀತಿ ಭಾಳಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೇವಲ ಗ್ರಾಮ ಪಂಚಾಯತಿ ಮಟ್ಟದಲ್ಲ, ಶಿಕ್ಷಣ ಇಲಾಖೆ ಸೇರಿದಂತೆ ಕುಟುಂಬಸ್ಥರು, ಅವರ ಪೋಷಕರು ಸಹಿತ ಇದಕ್ಕೆ ಸಾಥ್ ನೀಡಿ ಕೆಲಸವನ್ನು ಮಾಡಿದರು. ಹಾಗಾಗಿ ಈ ಒಂದು ಉತ್ತಮ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಏನಂತಂದರೆ, ಜಿಲ್ಲೆಯಲ್ಲಿ ಇನ್ನೂ ಫಲಿತಾಂಶ ಸುಧಾರಣೆ ಆಗಬೇಕಾದ್ರೆ ಬಹಳಷ್ಟು ಬದಲಾವಣೆಗಳನ್ನು ಶಿಕ್ಷಣ ಇಲಾಖೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಏನಂತಂದರೆ, ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ DDPI ಸೇರಿದಂತೆ ಹಿರಿಯ ಅಧಿಕಾರಿಗಳು ಪ್ರತಿ ಬಾರಿನ ಅತಿ ಹೆಚ್ಚು ಒಳಗಾವಣೆ ಆಗ್ತಾರೆ. ಯಾಕಂದರೆ ಇಲ್ಲಿರುವಂಥ ಸ್ಥಳೀಯ ರಾಜಕೀಯ ಒತ್ತಡ ಕಾರಣದಿಂದಾಗಿ ಅವರು ಭಾಳಷ್ಟು ಜನ ಇರಲ್ಲ. ಮತ್ತು ಈ ಶಿಕ್ಷಕರ ಸಂಘಟನೆಗಳೇನಿವೆ, ಶಿಕ್ಷಕರ ಸಂಘಟನೆಗಳು ಈ ಸಂಘಟನೆ ವಿಚಾರದಲ್ಲಿ ಎಷ್ಟು ಒತ್ತುಗಳನ್ನು ಕೊಡುತ್ತೆ, ಆದರೆ ಮಕ್ಕಳ ಶಿಕ್ಷಣ ವಿಚಾರದಲ್ಲೂ ಅಷ್ಟು ಒತ್ತು ಕೊಡಬೇಕು ಅಂತೇಳಿ. ಯಾಕಂದರೆ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಈ ಶಿಕ್ಷಕರ ಸಂಘದವರು ಕೈ ಹಾಕ್ತಾರೆ ಅಂತ ಒಂದು ಆರೋಪ ಬಹಳಷ್ಟು ದಿನಗಳಿರುವಂಥದ್ದು. ಮತ್ತು ಶಿಕ್ಷಕರ ಸಂಘದಲ್ಲೇ ಈ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅವರು ಪರಸ್ಪರ ಒಬ್ಬರ ಮೇಲೊಬ್ಬರು ಆರೋಪ ಮಾಡುವಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪರಸ್ಪರ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿರುವಂಥ ಉದಾಹರಣೆಗಳಿದ್ವು. ಹಾಗಾಗಿ ಇದೆಲ್ಲವನ್ನ ಹಿರಿಯ ಅಧಿಕಾರಿಗಳು ಕಡಿವಾಣವನ್ನು ಹಾಕಿ ಮಕ್ಕಳ ಶಿಕ್ಷಣಕ್ಕೆ ಅವರು ಹೆಚ್ಚು ಒತ್ತು ಕೊಡಬೇಕು ಮತ್ತು ತಾವು ಶಾಲೆಗೆ ಸರಿಯಾಗಿ ಹೋಗಿ ಪಾಠವನ್ನು ಮಾಡೋದ್ರ ಮೂಲಕ ಮಕ್ಕಳ ಬೆಳವಣಿಗೆ ಅವರು ಸಾಥ್ ಕೊಡಬೇಕು ಅಂಥೇಳಿ ಜನರ ಮುಂದೆ ಆಗ್ರಹವಾಗಿರುತ್ತದೆ. ಇಲಾಖೆಯಲ್ಲಿ DDPI ಏನಿದೆ ಅದು ಬಹುತೇಕ ಹೆಚ್ಚಿನ ಸಮಯದಲ್ಲಿ ಪ್ರಭಾರಿಯಾಗಿ ಉಳಿತು. ಯಾಕಂದರೆ ಇಲ್ಲಿ ಯಾರೋ ಅಧಿಕಾರಿಗಳು ಬರೋದಕ್ಕೆ ಹಿಂದೇಟು ಹಾಕ್ತಾರೆ, ಬಂದವರು ಭಾಳಷ್ಟು ದಿನ ಉಳಿಯಲ್ಲ. ಈ ರೀತಿಯ ಸಮಸ್ಯೆ ವಿಜಯಪುರ ಜಿಲ್ಲೆ ಇರುವಂಥದ್ದು. ಹಾಗಾಗಿನೇ ಕಳೆದ ಬಾರಿ ರಿಸಲ್ಟ್ ಬಂದಾಗ MB ಪಾಟೀಲ್ ಅವರೇ ಖುದ್ದು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು, ಯಾವುದೇ ಕಾರಣಕ್ಕೂ ಈ ಬಾರಿ ಕಡಿಮೆ ಆಗಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅದಕ್ಕೆ ಸಾರ್ವಜನಿಕರು ಸ್ಪಂದಿಸಿದರು, ಮಕ್ಕಳು ಸ್ಪಂದಿಸಿದರು, ಪೋಷಕರು ಸ್ಪಂದಿಸಿದರು. ಈ ರೀತಿ ಎಲ್ಲರೂ ಸ್ಪಂದಿಸಿದ ಬಳಿಕ ಒಂದು ರೀತಿ ಉತ್ತಮ ಫಲಿತಾಂಶ ಬಂದಿರುವಂಥದ್ದು. ಮುಂದೆ ಸಹಿತ ಇನ್ನಷ್ಟು ಟಾಪ್ 10ನಲ್ಲಿ ವಿಜಯಪುರ ಜಿಲ್ಲೆ ಬರುವಂತಾಗಲಿ, ಹಾಗಾಗಿ ಅದಕ್ಕೆ ಅಧಿಕಾರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಲಿ, ಶಿಕ್ಷಕರು ತಮ್ಮ ಸೇವೆಯನ್ನು ಅದಕ್ಕೆ ಸಲ್ಲಿಸಲಿ ಅಂತೇಳಿ ಜನರ ಒಂದು ಮನವಿಯಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.